ಸಾಕ್ಷಾತ್ ಪ್ರತ್ಯಕ್ಷ ಪರಮಾತ್ಮ ಸೂರ್ಯನಾರಾಯಣ. ಬ್ರಹ್ಮನು ಸೂರ್ಯನೇ, ಸೂರ್ಯನು ಬ್ರಹ್ಮನೇ. ಸವಿತ್ರ ದೇವತಾ ಸೂರ್ಯ. ಈ ಗಾಯತ್ರಿ ಮಾತೆ, ಗಾಯತ್ರಿ ದೇವಿಯನ್ನ ಆರಾಧನೆ ಮಾಡೋದು ಅದ್ಭುತವಾದ ಅನುಭವ ಕೊಡುತ್ತೆ. ಈ ಗಾಯತ್ರಿ ಬಗ್ಗೆ ಮಾತಾಡೋಕ್ಕೆ, ಹೇಳೋಕ್ಕೆ ಅಸಾಧ್ಯ. ಜ್ಞಾನ, ಅದರ ಆಳ, ಅದರ ಎತ್ತರ ಸಾಧ್ಯವೇ ಇಲ್ಲ. ಇದು ಒಂದು ಬಹಳ ಗಂಭೀರವಾದ, ಗಹನವಾದ ಸಾಹಿತ್ಯವೇ ಆಗುತ್ತೆ. ಬ್ರಹ್ಮೋಪಾಸನೆ ಅಂದ್ರೂ, ಗಾಯತ್ರಿ ಉಪಾಸನೆ ಅಂದರೂ ಒಂದೇ. ಸೂರ್ಯೋಪಾಸನೆ ಅಂದರೂ, ಗಾಯತ್ರಿ ಉಪಾಸನೆ ಅಂದರೂ ಒಂದೇ. ಸಂಧ್ಯಾ ಉಪಾಸನೆ ಅಂದರೂ, ಗಾಯತ್ರಿ ಉಪಾಸನೆ ಅಂದರೂ ಒಂದೇ. ಓಂಕಾರ ಉಪಾಸನೆ ಅಂದರೂ, ಗಾಯತ್ರಿ ಉಪಾಸನೆ ಅಂದರೂ ಒಂದೇ. ಓಂಕಾರ ಸ್ವರೂಪಿ ಗಾಯತ್ರಿ, ನಾದ ಸ್ವರೂಪಿ ಗಾಯತ್ರಿ, ವೇದ ಸ್ವರೂಪಿ ಗಾಯತ್ರಿ, ಜ್ಞಾನ ಸ್ವರೂಪಿಣಿ ಗಾಯತ್ರಿ, ಅಕ್ಷರ ಸ್ವರೂಪಿಣಿ ಗಾಯತ್ರಿ, ಮಾತೃಕಾ ಸ್ವರೂಪಿಣಿ ಗಾಯತ್ರಿ, ಸಪ್ತಮಾತೃಕಾ ರೂಪಿಣಿ ಗಾಯತ್ರಿ. ಗಾಯತ್ರಿ ಸಾವಿತ್ರಿಯೂ ಹೌದು, ಸರಸ್ವತಿಯೂ ಹೌದು, ಕುಂಡಲಿನಿ ಶಕ್ತಿಯೂ ಹೌದು, ಲಕ್ಷ್ಮಿಯೂ ಹೌದು, ಎಲ್ಲವೂ ಹೌದು. ಈ ಒಂದು ವಿಶೇಷವಾದ ವಿಗ್ರಹ ಆರಾಧನೆಗೆ ಬಹಳ ಯೋಗ್ಯವಾದ ವಿಗ್ರಹ. ಈ ವಿಗ್ರಹ, ಅದರ ಕಿರೀಟ ನೋಡಿದ್ರೆ ಗೊತ್ತಾಗುತ್ತೆ ದೇವಿ ಯಾವ ರೀತಿ ಆಭರಣಗಳಿಂದ ಅಲಂಕೃತಳಾಗಿದ್ದಾಳೆ ಅಂತ. ಅವಳ ಕಿರೀಟದಲ್ಲಿ ಪ್ರತಿಯೊಂದು ಚಕ್ರವೂ ಇದೆ. ಲಂ ಪೃಥ್ವಿ ಚಕ್ರ, ವಂ ಜಲ ತತ್ವ ಸ್ವಾಧಿಷ್ಠಾನ ಚಕ್ರ, ರಂ ಮಣಿಪುರ ಚಕ್ರ, ಮಣಿಪುರ, ಅನಾಹತ, ವಿಶುದ್ಧಿ. 5 ಚಕ್ರಗಳು ಇದೆ. ಲಂ, ವಂ, ರಂ, ಯಂ, ಹಂ. ಓಂಕಾರ ಸ್ವರೂಪಿಣಿ ಗಾಯತ್ರಿ. ಇದು ಪಂಚಮುಖ ಇದೆ. ಈ ಪಂಚಮುಖ ಅಂದ ತಕ್ಷಣ ಗಾಯತ್ರಿಗೆ 5 ಮುಖ. ಆದರೆ ಈ ಪಂಚಮುಖ ಅಂದಾಗ ನಾವು ಭೂತಾತ್ಮಕವಾದ ಶರೀರವನ್ನು, ಪಂಚಕೋಶವಾದ ಶರೀರವನ್ನು, ಪಂಚಪ್ರಾಣದ ಶರೀರವನ್ನು, ಪಂಚ ತನ್ಮಾತ್ರೆಗಳ ಶರೀರವನ್ನು, ಪಂಚವಾಯು ಇರುವ, ಪಂಚ ಅಗ್ನಿ ಇರುವ ಈ ಶರೀರವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆಯ ಒಂದು ಸಂಕೇತ. ಇಟ್ಸ್ ಬಹಳ ಒಳ್ಳೆ ಗೈಡು. ಈ 5 ಮುಖ ಅಂದಾಗ ಈ 5 ನಾವು ತಿಳ್ಕೊಳ್ಳೋ ಅಷ್ಟರಲ್ಲಿ ಎಷ್ಟು ವಿಷಯಗಳು ನಮ್ಮ ಒಳಗಡೆ ಇಳಿಯುತ್ತೆ, ನಮ್ಮ ಆಳಕ್ಕೆ ಹೋಗುತ್ತೆ. ಅಂದರೆ ಆ ದೇವಿಯ ಮೊದಲನೇ ಮುಖವೇ ಧೀಶಕ್ತಿಯನ್ನು ನಮಗೆ ಕೊಡುತ್ತೆ. ಮನುಷ್ಯ ಪ್ರಾಣಿಗಿಂತ ವ್ಯತ್ಯಾಸ ಯಾಕೆ ಅಂದರೆ ಬುದ್ಧಿ ಇದೆ. ಆದರೆ ಎಲ್ಲ ಬುದ್ಧಿಯೂ ಕೂಡ ಪರಿಪೂರ್ಣವಾಗಿರೋದಿಲ್ಲ. ಅಹಂಕಾರಕ್ಕೆ ಯಾವ ಬುದ್ಧಿ ರಕ್ಷಿಸ್ತಾ ಇರುತ್ತೋ ಆ ಬುದ್ಧಿಯೇ ಅಲ್ಲ, ಅದು ಕುಬುದ್ಧಿ ಆಗತ್ತೆ. ಸುಬುದ್ಧಿ, ಒಳ್ಳೆ ಬುದ್ಧಿ ಅಂದರೆ ದ ಹೈಯರ್ ಸುಪ್ರೀಂ ಇಂಟೆಲೆಕ್ಟ್, ಇದು ಬುದ್ಧಿ ಕೊಡುವಂತಹ ಮುಖ. ಧೀ, ಈ ಮುಖ ನಮ್ಮಲ್ಲಿ ಆ ಧೀ ಒಂದು ಬಂದರೆ ಸಾಲದು, ಪ್ಯೂರ್ ಇಂಟೆಲಿಜೆನ್ಸ್ ಅಂತಾರೆ. ಧೀಶಕ್ತಿ, ಮೇಧಾಶಕ್ತಿ. ಮೇಧಾಶಕ್ತಿಯನ್ನು ಕೊಡುವಂತಹ 2ನೇ ಮುಖ. ಆ ಮೇಧಾಶಕ್ತಿಯಲ್ಲಿ ಆ ವಿವೇಕ ಬರುತ್ತೆ, ಜ್ಞಾನ ಬರುತ್ತೆ, ವಿವೇಕ ಜ್ಞಾನ. ಇದನ್ನು ಪ್ಯೂರ್ ಇಂಟೆಲಿಜೆನ್ಸ್ ಅಂತಾರೆ. ಈ 3ನೇದು ಪ್ರಜ್ಞಾಶಕ್ತಿ, ಅವೇರ್ನೆಸ್ ಕೊಡುವಂತಹ ಮುಖ ನಮಗೆ, ಎ ಸ್ಟೇಟ್ ಆಫ್ ಅವೇರ್ನೆಸ್. ಈ 4ನೇ ಮುಖ ಧೃತಿಯನ್ನು ಕೊಡುವಂಥದ್ದು. ಧೃತಿ ಅಂದಾಗ ದಟ್ ಆರ್ಡಿನರಿ ವಿಲ್ ಪವರ್ ಅಲ್ಲ, ಅದು
ಮನುಷ್ಯನಿಗೆ ಧೃತಿ ಬೇಕು, ಸಂಕಲ್ಪ ಶಕ್ತಿ, ನಿರ್ಧಾರ. ಇದು ಒಂಥರ ಬಹಳ ದೊಡ್ಡ ವಿಲ್, ಇದು ವಿಲ್ ಆಫ್ ದಿ ವಿಲ್ ಅಂತೀವಿ. ಆ ಶಕ್ತಿ ಕೊಡುವಂತಹದ್ದು, ಇದು ಸ್ಮೃತಿ ಕೊಡುವಂತಹದ್ದು. ಆ ಸ್ಮೃತಿ ಅಂದಾಗ ನಮ್ಮಲ್ಲಿ ಬರೀ ನೆನಪು ಅಂತ ಆಗೋದಿಲ್ಲ, ಆಳದಲ್ಲಿರುವ ಜ್ಞಾನ ಮರುಕಳಿಸಿ ನಮಗೊಳಗೆ ಆಚೆಯಿಂದ ಬರುತ್ತಲ್ಲ, ಇಂಟ್ಯೂಟಿವ್ ನಾಲೆಡ್ಜ್ ಅಂತ. ಇಂಟೆಲೆಕ್ಟ್, ಇಂಟೆಲಿಜೆನ್ಸ್, ಅವೇರ್ನೆಸ್, ಇದು ಧೃತಿ ಈಸ್ ಟೋಟಲ್ ವಿಲ್ ಪವರ್, ಸುಪ್ರೀಂ ವಿಲ್ ಪವರ್ ಅಂಡ್ ಇಂಟ್ಯೂಷನ್. ಇವೆಲ್ಲವೂ ಮನುಷ್ಯನಿಗೆ ಬೇಕು ಪರಿಪೂರ್ಣವಾಗೋದಕ್ಕೆ. ಇದಕ್ಕೆ ಪಂಚಭೂತಗಳು, ಪಂಚಪ್ರಾಣಗಳು, ಪಂಚಕೋಶಗಳಲ್ಲಿ ಎಲ್ಲ ಸ್ತರದಲ್ಲೂ ಕೂಡ ಒಂದು ಸಮಾಗಮ ಆಗಬೇಕು, ಒಂದು ಇಂಟಿಗ್ರಿಟಿ ಆಗಬೇಕು. ಆವಾಗ ನಮಗೆ ಇದೆಲ್ಲವೂ ಕೂಡ ಬಳುವಳಿಯಾಗಿ ಆ ತಾಯಿ ನಮಗೆ ಕೊಡ್ತಾಳೆ. ಇದೊಂದು ವಿಶೇಷವಾದ ಒಂದು ವಿಗ್ರಹ. ಈ ವಿಗ್ರಹದಲ್ಲಿ ಈ ಕೆಳಗಡೆ ಈ ದಳಗಳ ಮೇಲೆ ಏನು ಬರೆದಿದೆ ಅಂದರೆ ಓಂ ಭೂಹು, ಇದಕ್ಕೆ ವ್ಯಾಹೃತಿಗಳು ಅಂತ ಹೇಳ್ತಾರೆ, ಸಪ್ತ ವ್ಯಾಹೃತಿಗಳು. ಓಂ ಭೂಹು, ಓಂ ಭುವಃ, ಓಂ ಸುವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ. ಈ ಸಪ್ತ ವ್ಯಾಹೃತಿಗಳು ಸಪ್ತ ಮಾತೃಕಾ ಸ್ವರೂಪ. ಸಪ್ತ ಮಾತೃಕೆಯರು ನಿಮಗೆ ಗೊತ್ತಿದೆ, ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ. ಈ ಸ್ವರೂಪ ದೇವಿ ವ್ಯಾಹೃತಿ ಸ್ವರೂಪ ಅಂದರೆ ಸಪ್ತಮಾತೃಕಾ ಸ್ವರೂಪ. ಆ ಸಪ್ತಮಾತೃಕೆಯಿಂದ ಹುಟ್ಟಿದಂತಹ ಎಲ್ಲ 52 ಅಕ್ಷರಗಳು ದೇವಿಯ ಸ್ವರೂಪ. ಅವಳು ಅಕ್ಷರ ಮಾಲೆಯಾಗಿ ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಒಂದೊಂದು ನಾವು ನಿಧಾನವಾಗಿ ಸ್ಟಡಿ ಮಾಡಿದ್ರೆ ಇದ್ರ ಬಗ್ಗೆನೇ ಒಂದು ದೊಡ್ಡ ಪುಸ್ತಕ ಬರಿಬೋದು. ಅವಳು ವೇದ ಜನನಿ, ಒಂದು ಕೈನಲ್ಲಿ ವೇದ ಜ್ಞಾನವನ್ನ ಕೊಡೋದಕ್ಕೆ ತಯಾರಾಗಿದ್ದಾಳೆ, ಒಂದು ಕಡೆ ಅಕ್ಷರ ಜ್ಞಾನವನ್ನು ಕೊಡೋದಕ್ಕೆ ತಯಾರಿದ್ದಾಳೆ. 6 ಚಕ್ರಗಳನ್ನ ಒಟ್ಟಿಗೆ ಒಂದು ಸಮತ್ವಕ್ಕೆ ತಂದು ಪ್ರಚೋದಿಸುವಂತಹ ಯೋನಿ ಮುದ್ರೆಯಲ್ಲಿದ್ದಾಳೆ. ಎಲ್ಲ ಮುದ್ರೆಗಿಂತ ಯೋನಿ ಮುದ್ರೆ ಬಹಳ ವಿಶೇಷವಾದ ಮುದ್ರೆ. ಇದು ಈ ರೀತಿಯಾಗಿ ಇದು ಹಾಕುವಂತಹ ಮುದ್ರೆ. ಇದು 6 ಚಕ್ರಗಳನ್ನು ಒಟ್ಟಿಗೆ ನಾವು ಅಲ್ಲಿ ಆಕ್ಟಿವೇಟ್ ಮಾಡ್ಬೋದು. ಯೋನಿ ಮುದ್ರಾ ತ್ರಿಖಂಡೇಶಿ, ತ್ರಿಕೋಣಾಂಬ, ತ್ರಿಕೋಣಾಂಬ, ತ್ರಿಕೋಣಗ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತೀವಿ. ಈ ಯೋನಿ ಮುದ್ರಾ ಈ ವಿಗ್ರಹದ ಒಂದು ವಿಶೇಷ. ದೇವಿ ಕೈಯಲ್ಲಿ, ಒಂದು ಕೈಯಲ್ಲಿ ಆ ದೇವಿ ಕೈಯಲ್ಲಿ ಕಮಲವನ್ನು ಇಟ್ಕೊಂಡಿದ್ದಾಳೆ ಅನುಗ್ರಹ ಮಾಡೋದಕ್ಕೆ, ದಂಡವನ್ನು ಕಮಂಡಲು ಇಟ್ಕೊಂಡಿದ್ದಾಳೆ. ಇಲ್ಲಿ ಸರಸ್ವತಿಯನ್ನು ನೋಡಬಹುದು, ಲಕ್ಷ್ಮಿಯನ್ನು ನೋಡಬಹುದು, ಆ ಮಹಾಕಾಳಿಯ ಸ್ವರೂಪವನ್ನು ನೋಡಬಹುದು ದೇವಿಯನ್ನ. ಈ ಸಂಪೂರ್ಣ ಈ ಗಾಯತ್ರಿಯನ್ನ ನಾವು ಎದ್ಕೊಳ್ತೀವಿ ವಿಗ್ರಹ, ಇದು ದೇವಿ, ಇದು ಚೆನ್ನಾಗಿದೆ, ಇದು ಭಕ್ತಿ ಇದೆ, ಎಲ್ಲ ಸರಿ. ಆ ಭಕ್ತಿ ಬರುತ್ತೆ. ಗಾಯತ್ರಿ ಮಂತ್ರವನ್ನು ಇದನ್ನು 1000 ಸತಿ ಜಪ ಮಾಡಿದ್ರೆ ಅವ್ರು ದ್ವಿಜರಾಗ್ತೀವಿ, ಬ್ರಾಹ್ಮಣರಾಗ್ತೀವಿ ಅಂತ. ಆದರೆ ಒಂದು ತಿಳ್ಕೋಬೇಕು, ಇದು ಏನೇ ಆದರೂ ವಿಗ್ರಹ ಒಂದು ಸಂಕೇತ. ಯಾರಿಗೆ ವಿಗ್ರಹ ಮತ್ತು ಹೊರಗಡೆ ಮಾಡುವ ಪೂಜಾ ವಿಧಿಗಳು, ಸದಾಚಾರ ಇರ್ಬೋದು, ಸಮಯಾಚಾರ ಇರ್ಬೋದು, ಹೊರಗಡೆ ಮಾಡೋ ಸ್ಟೆಪ್ ಬೈ ಸ್ಟೆಪ್ ಪೂಜೆಗಳೆಲ್ಲ ನಾವು ಏನೇ ಹೊರಗಡೆ ಮಾಡಿದ್ರೂ ಕೂಡ ಅದು ಒಳಗಡೆ ಹೋಗೋಕ್ಕೆ ಅನ್ನೋದನ್ನು ಮರೀಲೇಬಾರ್ದು. ಯಾವಾಗ ಇದು ಕೇವಲ ಸಂಕೇತ ನಮ್ಮ ಆತ್ಮಾನುಭವಕ್ಕೆ ಅಂತ ನಮಗೆ ಗೊತ್ತಾಗತ್ತೆ, ನಾವು ಆಗ ಧ್ಯಾನ ಮಾಡೋಕ್ಕೆ ಇದನ್ನು ಉಪಯೋಗಿಸ್ಕೋತೀವಿ, ಬಳಸ್ಕೋತೀವಿ. ಇದೆಲ್ಲವೂ ಕೂಡ ಟೂಲ್ಸ್ ನಮ್ಮ ಒಳಗೆ ಹೋಗೋದಕ್ಕೆ, ಅದನ್ನು ಮರಿಬಾರ್ದು. ಯಾವಾಗ ನಮಗೆ ಸಂಕೇತಗಳು, ಮಂತ್ರಗಳು, ಯಂತ್ರಗಳು ಎಲ್ಲವೂ ಕೂಡ ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕೆ, ಪರಿಪೂರ್ಣರಾಗೋದಕ್ಕೆ, ಇದು ರಹೋಯಾಗಕ್ಕೆ, ಆಂತರ್ಗದ ಯಾಗಕ್ಕೆ ಅಂತ ಯಾವಾಗ ನಾವು ತಿಳ್ಕೊಳ್ತೀವೋ ಆವಾಗ ಹೊರಗಡೆ ಡಂಬಾಚಾರ ತಾನೇ ನಿಂತೋಗುತ್ತೆ. ಹೊರಗಡೆ ಪೂಜೆಯನ್ನು ಡಂಬಾಚಾರ ಮಾಡಬೇಕಾಗಿಲ್ಲ. ಯಾವ ರೀತಿ ನಾವು ಹೊರಗಡೆ ಪೂಜೆ ಮಾಡ್ತೀವಿ, ದೇವಿಯನ್ನು ಮೊದಲು ಆಹ್ವಾನಿಸ್ತೀವಿ, ಆಮೇಲೆ ಆಸನದಲ್ಲಿ ಕೂರಿಸ್ತೀವಿ. ನಮ್ಮ ಪೂಜೆಯಲ್ಲಿ ಹೊರಗಡೆ ಪೂಜೆ ಮಾಡುವಾಗ ಅವಳನ್ನ ಆಸನದಲ್ಲಿ ಕೂರಿಸಿ ಆಚಮನ ಮಾಡಿದ್ದು ಅವಳಿಗೆ ಒಂದು ಅಭ್ಯಂಜನ ಮಾಡಿಸಿ ದೇವಿಗೆ. ಅದು ಮಾನಸ ಪೂಜೆಯಲ್ಲಿ ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆದರೆ ಇದು ಕೂಡ ಅಭ್ಯಂಜನ ಮಾಡಿಸೋದು ದೇವಿಗೆ. ಆಮೇಲೆ ಅಭ್ಯಂಜನ ಮಾಡಿಸಿದ್ಮೇಲೆ ವಸ್ತ್ರವನ್ನು, ಆಭರಣವನ್ನು ದೇವಿಗೆ ಕೊಡೋದು, ಆಮೇಲೆ ಉಪವೀತವನ್ನು ಕೊಡೋದು, ಆಮೇಲೆ ಪುಷ್ಪಾಲಂಕಾರ ಮಾಡಿ ಧೂಪ ದೀಪ ಇದರಿಂದ ಉತ್ಸವ ಮಾಡಿ ಧೂಪ ದೀಪದಿಂದ ಆಮೇಲೆ ದೇವಿಗೆ ನೈವೇದ್ಯವನ್ನು ಕೊಟ್ಟು, ಆ ನೈವೇದ್ಯ ಆದಮೇಲೆ ತಾಂಬೂಲ ಕೊಟ್ಟು ಪ್ರದಕ್ಷಿಣೆ ಬಂದು ನಮಸ್ಕಾರ ಹಾಕಿ ಅವಳಲ್ಲಿ ಒಂದಾಗ್ತೀವಿ. ಇದೆಲ್ಲವೂ ಕೂಡ ಬಹಳ ಆನಂದ ಕೊಡುವಂತಹ ಒಂದು ವಿಧಾನ.
ಆದರೆ ಇಷ್ಟರಲ್ಲೇ ನಮಗೆ ಹೊರಗಡೆ ಬಾಹ್ಯದಲ್ಲೇ ಮಾಡಿ ತೃಪ್ತಿ ಪಡೋದಲ್ಲ. ಇದೆಲ್ಲ ಎಲ್ಲಿಂದ ಬಂತು? ಯಾರು ಒಳಗಡೆ ಈ ಸ್ಟೆಪ್ಸ್ನೆಲ್ಲ ಅನುಭವಿಸಿದಾರೋ, ಯಾರು ಆಂತರ್ಯದಲ್ಲಿ ಯಜ್ಞವನ್ನು ಮಾಡಿದಾರೋ, ಪೂಜೆಯನ್ನು ಮಾಡಿದಾರೋ, ಧ್ಯಾನವನ್ನು ಮಾಡಿದಾರೋ, ಅವರು ಹೊರಗಡೆ ನಮಗೆ ಸಾಂಕೇತಿಕವಾಗಿ ಈ ಒಂದು ಮಂತ್ರ ಯಂತ್ರವನ್ನು ಕೊಟ್ಟು, ನೋಡಿ ಈ ಥರ ಪೂಜೆ ಮಾಡಿ ನೀವು ಒಳಗಡೆ ಹೋಗ್ಬೋದು, ದೇವಿಯಲ್ಲಿ ಒಂದಾಗ್ಬೋದು. ಧ್ಯಾನ ಅನ್ನೋದೇ ಒಂದಾಗುವುದು, ನಿನ್ನ ದೇಹ ಸಂಪೂರ್ಣವಾಗಿ ಕರಗಿ ಆ ಪರಮಾತ್ಮನಲ್ಲಿ ಐಕ್ಯವಾಗುವುದು. ಒಳಗಡೆ ಹೋಗಲೇಬೇಕು, ಧ್ಯಾನ ಕೊನೆಯಲ್ಲಿ ಹಾಕ್ತಾರೆ. ಈ ಸ್ಟೆಪ್ಪನ್ನೆಲ್ಲ ನೋಡಿದಾಗ ಧ್ಯಾನದೊಳಗೆ ಇವೆಲ್ಲ ಅವ್ರಿಗೆ ಸಿಕ್ಕಿದ ಮೇಲೆ ನಾವು ಇದನ್ನು ಉಪಯೋಗಿಸ್ಕೊಂಡು ಯಾತಕ್ಕೆ ಧ್ಯಾನಕ್ಕೆ ಹೋಗಬಾರ್ದು? ಈ ಗಾಯತ್ರಿಯನ್ನು ಸಂಪೂರ್ಣವಾಗಿ ಒಂದೊಂದೂ ಅವಳ ಆ 3 ಖಂಡಗಳ 3 ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿಗಳು, 3 ಶಕ್ತಿಗಳು, 3 ಗುಣಗಳು, ಆ 3 ಆ ದೇವಿಯ ಅವಸ್ಥಾತ್ರಯಗಳು, ಇದನ್ನೆಲ್ಲನೂ ಸ್ಟಡಿ ಮಾಡಿದಾಗ ನಮ್ಗನ್ಸುತ್ತೆ ಈ ದೇವಿ ಅರ್ಥ ಮಾಡ್ಕೊಳ್ತಾ ನಮ್ಮನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬಹುದು ಅಂತ. ಈಗ ಆ ದೇವಿಯ ಆಸನ ಅಂತ ಹೇಳಿದ್ವಿ ಹೊರಗಡೆ. ಒಳಗಡೆ ಆಸನ ಯಾವುದು ದೇವಿಗೆ? ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುವಾಗ ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಮಧ್ಯ, ವೇರ್ ದಿ ಮೈಂಡ್ ಎಂಡ್ಸ್ ಅಂಡ್ ದಿ ನೋ ಮೈಂಡ್ ಬಿಗಿನ್ಸ್ ಅಂತ, ವೇರ್ ದಿ ಮಾಯಾ ಎಂಡ್ಸ್ ವೇರ್ ದಿ ಟ್ರೂತ್ ಬಿಗಿನ್ಸ್ ಅಂತ. ಆ ಒಂದು ಮಧ್ಯದ ಜಾಗ ಯಾವುದಿದೆ ನಮ್ಮೊಳಗೆ, ಆ ಸೆಂಟ್ರಲ್ ಪೋರ್ಷನ್, ಆ ಟೆರಿಟರಿ ಯಾವುದಿದೆ, ಎಲ್ಲಿ ಮನಸ್ಸು ಮುಗಿಯುತ್ತೋ ಬಿಯಾಂಡ್ ದಿ ಮೈಂಡ್, ಇನ್ನೇನು ಮೈಂಡ್ ಮುಗಿಬೇಕೋ ಆ ಒಂದು ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಮಧ್ಯ ಅವಳ ಆಸನ ಅಂತ ಇದೆ. ಅದನ್ನು ನಾವು ನಮ್ಮಲ್ಲಿ ಕಂಡುಕೋಬೇಕು. ಯಾವಾಗ ಅದನ್ನು ಕಂಡುಕೊಂಡು ಆ ಸ್ಥಿತಿಯಲ್ಲಿ ನಾವು ಕೂತು ಬಿಯಾಂಡ್ ಮೈಂಡ್, ಮನಸ್ಸಿಗೆ ಮೀರಿದ, ಮಾಯಾ ಮನಸ್ಸಿಗೆ ಮೀರಿದ ಒಂದು ಹೆಜ್ಜೆ ನಾವು ಅದರ ಆಚೆ ಹೋದಾಗ ಆಗುವ ಅನುಭವದಲ್ಲಿ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಇದನ್ನು ಮಾಡಬೇಕು. ಆ ಗಾಯತ್ರಿ ಮಂತ್ರವನ್ನು ಜಪಿಸ್ತಾ ಹೋಗ್ತಾ ಇದ್ರೆ ಆ ಮಂತ್ರಗಳು ಆನಂದವಾಗಿ ಭಕ್ತಿಯಿಂದ ಭಾವಪೂರ್ಣವಾಗಿ ಆ ಗಾಯತ್ರಿ ಮಂತ್ರವನ್ನು ಜಪ ಮಾಡಿದರೆ ಅದು ಪರ್ಕ್ಯುಲೇಟ್ ಆಗುತ್ತೆ, ನಮ್ಮ ಒಳಗಡೆ ಅದು ಇಳಿಬೇಕು. ಬರೀ ಚರ್ಮದೊಳಗಲ್ಲ, ಒಳಗಡೆ ಪಂಚಕೋಶದಲ್ಲಿ ಅದು ಒಳಗಡೆ ರೆವರ್ಬರೇಟ್ ಆಗಬೇಕು. ಗಾಯತ್ರಿ ಮಂತ್ರ ಓಂ ಭೂಹು ಓಂ ಭುವಃ ಓಂ ಸುವಃ ಹೀಗೆ ಹೇಳ್ತಾ ಇದ್ರೆ ಅದು ಒಳಗಡೆ ಪರ್ಕ್ಯುಲೇಟ್ ಆಗುತ್ತಲ್ಲ, ಇದನ್ನೇ ಆಚಮನ ಅಂತ ಹೇಳ್ತಾರೆ. ಈ ಆಚಮನ ಮಂತ್ರ ತೆಗೆದುಕೊಂಡೇ ಆಚಮನ ಮಾಡಿದಾಗ ನಮ್ಮ ಮನೋವಲಯ ಏನಿದೆ, ನಮ್ಮ ಮನಸ್ಸಿನ ಒಂದು ಪರಿಧಿ ಏನಿದೆ, ಅದು ಶುದ್ಧವಾಗ್ತಾ ಹೋಗುತ್ತೆ. ಅದೆಲ್ಲವೂ ಕೂಡ ಮನಸ್ಸಿನಲ್ಲಿರೋ ಕೊಳೆ ಕಸ ಎಲ್ಲ ಹೋಗುತ್ತೆ, ಚಿತ್ತ ಶುದ್ಧಿ ಆಗ್ತಾ ಹೋಗುತ್ತೆ, ದೇಹ ಶುದ್ಧಿ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ದೇವಿನ ಕೇಳೋದು, ಸೂರ್ಯ ಉಪಾಸನೆಯಲ್ಲಿ ಅದನ್ನೇ ಕೇಳೋದು. ಅಪ್ಪ ಸೂರ್ಯ, ನಿನ್ನ ಒಂದು ತೇಜಸ್ಸಿನಿಂದ, ಆ ಬೆಳಕಿನಿಂದ ನನ್ನಲ್ಲಿರುವಂತಹ ದೇಹ, ಈ ಒಂದು ಶರೀರದ ಮನಸ್ಸಿನ ಬುದ್ಧಿಯ ಕೊಳೆಯನ್ನು ತೆಗೆದು ಅದನ್ನು ಪ್ರಚೋದನೆ ಮಾಡು, ಪ್ರಜ್ಞೆಯನ್ನು ಕೊಡು, ಧೃತಿಯನ್ನು ಕೊಡು ಅಂತ ಕೇಳಲ್ವೇ? ಆ ಸೂರ್ಯನಲ್ಲಿರೋ ಸವಿತ್ರ ದೇವತೆಯೇ ಆ ಗಾಯತ್ರಿ. ಸೂರ್ಯೋಪಾಸನೆ ಗಾಯತ್ರಿ ಉಪಾಸನೆ ಒಂದೇ. ಪ್ರಾಣಾಯಾಮದಲ್ಲೂ ಕೂಡ ನಾವು ಇದನ್ನೇ ಮಾಡೋದು, ಶುದ್ಧಿ ಮಾಡೋದು ಎಲ್ಲವನ್ನೂ ಒಳಗಿಂದ. ಹೀಗೆ ಗಾಯತ್ರಿ ಮಂತ್ರ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿದಾಗ ಇದಕ್ಕಿಂತ ಅಭ್ಯಂಜನ ಬೇರೆ ಇಲ್ಲ. ಯಾವಾಗ ಈ ಅಭ್ಯಂಜನವಾಗತ್ತೆ ಒಳಗಡೆ ಸಂಪೂರ್ಣವಾಗಿ, ನಮ್ಮ ಒಳಗಡೆ ಆ ಬೆಳಕು ಸ್ವಯಂ ಜ್ಯೋತಿ ಇದ್ದೇ ಇದೆ. ಆ ಬೆಳಕನ್ನು ಹೊರಗಡೆಯಿಂದ ತರಬೇಕಾಗಿಲ್ಲ. ನಾವು ನಂಬಬೇಕಾಗಿರೋದು, ದೇವರನ್ನು ನಂಬಬೇಕು ಅಂದರೆ ನಾನು ಬೆಳಕು ಅನ್ನೋದನ್ನು ನಂಬಬೇಕು, ನಾನು ಶಾಂತಿ ಅನ್ನೋದನ್ನು ನಂಬಬೇಕು, ನಾನು ಪರಿಪೂರ್ಣ ಅನ್ನೋದನ್ನು ನಂಬಬೇಕು. ಈ ಒಂದು ಆತ್ಮದ ಒಂದು ನಂಬಿಕೆ, ವಿಶ್ವಾಸ ನಮ್ಮಲ್ಲಿ ಬರೋದೇನೆ ನಿಜವಾಗ್ಲೂ ಧ್ಯಾನದ ಪ್ರಾರಂಭ. ಹೀಗೆ ಒಳಗೆ ಸ್ವಯಂ ಜ್ಯೋತಿ ತಾನೇ ಮನಸ್ಸು ಆ ಒಂದು ಟ್ರಾನ್ಸ್ಪರೆಂಟ್ ಆಗ್ತಾ ಆಗ್ತಾ ಆ ಮನಸ್ಸಿನ ಕೊಳೆ ಹೋಗ್ತಾ ಹೋಗ್ತಾ ಆ ಜ್ಯೋತಿ ಕಾಣಿಸುತ್ತೆ. ಪರಂಜ್ಯೋತಿ ಅಂತ ಹೇಳ್ತಾರೆ. ಆ ಒಂದು ಪರಂಜ್ಯೋತಿ ಒಳಗಡೆ ಆ ಒಂದು ಕಿರಣಗಳು ಕಾಣಿಸಿದಾಗ 360 ಕಿರಣಗಳಿದೆ ನಮ್ಮ ಒಳಗೆ ಅಂತ ಹೇಳ್ತೀವಿ, ಮಯೂಖಗಳಿದೆ ಅಂತ. ಅದರ ಕೆಲವು ದರ್ಶನ ಆದರೆ ಸಾಕು, ದೇವಿಗೆ ವಸ್ತ್ರ ಅಲಂಕಾರ ಅಂತ ಹೇಳ್ತೀವಿ. ಇವತ್ತು ನಾವು ಆ ಕಿರೀಟದಲ್ಲಿ ಯಾವ ರೀತಿ ಆ ಚಕ್ರಗಳನ್ನು ನಾವು ನೋಡಿದ್ವೋ ಹಾಗೆ ನಮ್ಮ ಒಳಗಿನ ಚಕ್ರಗಳೆಲ್ಲ ದೇವಿಗೆ ಹಾಕಿರುವಂತಹ ಒಂದು ವಸ್ತ್ರ ಮತ್ತು ಆಭರಣದ ಅಲಂಕಾರ. ವಸ್ತ್ರಾಭರಣದ ಅಲಂಕಾರ ಅಂದರೆ ನಮ್ಮ ಒಳಗಡೆ ಆ ಒಂದು ಜ್ಯೋತಿ ಸ್ವರೂಪದಲ್ಲಿರುವ ಕಿರಣಗಳನ್ನು ಅವಳಿಗೆ ಅಲಂಕರಿಸೋದಿದೆಯಲ್ಲ, ಅದು ಒಳಗಿನ ಒಂದು ದೊಡ್ಡ ಯಾಗ. ಇದು ಬಹಳ ಆನಂದವನ್ನು ಕೊಡುತ್ತೆ. ಯಾವಾಗ ಅದಾಯಿತು, ಯಜ್ಞೋಪವೀತ ಕೊಡಬೇಕಲ್ಲ ದೇವಿಗೆ, ಅದ್ಯಾವುದು ನಮ್ಮೊಳಗಡೆ ಒಂದು ಸಣ್ಣದಾಗಿ ಒಂದು ಲೈಟ್ ರೇಖೆ, ಅದನ್ನು ಹೇಳ್ತಾರೆ
ಆ ಒಂದು ಬ್ರಹ್ಮ ಗ್ರಂಥಿ ಅಂತ ಹೇಳ್ತಾರೆ, ಅಥವಾ ಒಂದು ವೇಗಸ್ ನರ್ವ್ ಅಂತಾರೆ. ಅದು ಆ ಮೇಲಿಂದ ಕೆಳಗವರೆಗೂ, ಆ ಮೂಲಾಧಾರದಿಂದ ಒಳಗಡೆ ಮೇಲ್ವರೆಗೂ ನಮ್ಮ ಒಳಗಡೆ ಆಧಾರದ ರೀತಿಯಲ್ಲಿ ಒಂದು ಸಿಲ್ವರ್ ಲೈನ್ ಥರ ಹೋಗುತ್ತೆ. ಅದು ಅವಳಿಗೆ ಉಪವೀತ. ಯಾವಾಗ ನಮ್ಮ ಒಳಗಡೆ ಆ ಲೈನ್ ದರ್ಶನ ಆಗುತ್ತೋ, ಆ ದೇವಿಗೆ ಉಪವೀತವನ್ನು ನಾನು ಕೊಡ್ತಾ ಇದ್ದೀನಿ. ಆ ದರ್ಶನ ಆಗೋದು ಭಾಗ್ಯ. ಅದು ಆ ರೀತಿ ಔಪವೀತವನ್ನು ದೇವಿಗೆ ಕೊಡ್ತೀನಿ. ನಮ್ಮ ಚಿತ್ತ, ಏಕಾಗ್ರ ಚಿತ್ತದಲ್ಲಿ ಆಗುವ ಸ್ಥಿತಿ ಗತಿಗಳಿಂದ ರಂಗು ರಂಗಿನ ಬಣ್ಣಗಳು ಕಾಣಿಸುತ್ತಲ್ಲ, ಅದೇ ಪುಷ್ಪಾಲಂಕಾರ ದೇವಿಗೆ. ಆ ಥರ ಪುಷ್ಪಾಲಂಕಾರವನ್ನು ನಾನು ಮಾಡ್ತೀನಿ. ಆ ಥರ ಪುಷ್ಪಾಲಂಕಾರ ಆಗಬೇಕು ದೇವಿಗೆ. ಇದು ನಿರಂತರವಾದ ಪೂಜೆ ಮುಗಿಯೋವರೆಗೂ ಕೂಡ ಈ ಅನುಭವಗಳು ಒಂದಾದ್ಮೇಲೆ ಆಗ್ತಾ ಇದ್ರೆ, ಇದಕ್ಕಿಂತ ಆ ಧೂಪದ ಒಂದು ಸೇವೆ ಬೇರೆ ಯಾವುದು? ಆ ಧೂಪ ದೇವಿಗೆ ಧೂಪಾರತಿ ಆಗ್ತಾ ಇದೆ ಅಂತ ಆ ಥರ ಸೇವೆ ಆಗತ್ತೆ. ಆ ಧೂಪಾರತಿ ಆದಾಗ ನಮ್ಮ ಒಳಗಡೆ ಆ ಚಿದಾಕಾಶದಲ್ಲಿ ನಕ್ಷತ್ರದ ಹಾಗೆ ಆ ಮಿಂಚಿನ ಬಣ್ಣಗಳು ಕಾಣೋದೇನೆ ದೇವಿಗೆ ದೀಪೋತ್ಸವ ಅಂತ. ಆ ದೀಪೋತ್ಸವ ಆದಮೇಲೆ ದೇವರಿಗೆ ನೈವೇದ್ಯ ಏನು ಕೊಡೋದು ಅಂದರೆ ಶೂನ್ಯವನ್ನು ನೈವೇದ್ಯವಾಗಿ ಕೊಡೋದು, ಅಥವಾ ಉಪವಾಸದಲ್ಲಿರೋದೇ ಅವಳಿಗೆ ನೈವೇದ್ಯ. ಆ ನೈವೇದ್ಯ ಆದಮೇಲೆ ಈ ಒಂದು 3 ಅವಸ್ಥೆಗಳ ಅವಸ್ಥಾತ್ರಯಕ್ಕೆ ಮೀರಿದ ಸ್ಥಿತಿಯಲ್ಲಿರೋದೇ ಅವಳಿಗೆ ತಾಂಬೂಲ. ಯಾವಾಗ ಈ ಬ್ರಹ್ಮಗ್ರಂಥಿಯಿಂದ ಹಿಡಿದು ನಿಧಾನವಾಗಿ ಮೂಲಾಧಾರದವರೆಗೆ ಬಂದು ಆ ಮತ್ತೆ ಮೂಲಾಧಾರದಿಂದ ಸಹಸ್ರಾರಕ್ಕೆ ಹೋಗುವ ಪರಿಕ್ರಮವೇ ದೇವಿಗೆ ಒಂದು ದೊಡ್ಡ ಪ್ರದಕ್ಷಿಣೆ. ನಮ್ಮಲ್ಲೇ ಆ ಪ್ರದಕ್ಷಿಣೆ ನಡಿಬೇಕು ಧ್ಯಾನದಲ್ಲಿ. ಅದನ್ನು ಫೀಲ್ ಮಾಡಬೇಕು ನಾವು. ದೇಹ ಲೈಟ್ ಆಗ್ತಾ ಹೋಗ್ತಾ ಇರುತ್ತೆ, ಸ್ಟಡಿ ಆಗ್ತಾ ಇರುತ್ತೆ ಮಾಡುವಾಗ. ಮನಸ್ಸು ಅನ್ನೋದು ಹಾಗೇನೆ ಎಲ್ಲ ದಿಕ್ಕಲ್ಲೂ ಹರಡಿರುತ್ತೆ. ಯಾಕೆಂದರೆ ಮನಸ್ಸು ಈ ಜಲಕ್ಕಿಂತ ಭೂಮಿಗಿಂತ ಬಹಳ ಸೂಕ್ಷ್ಮ. ಅದು ಎಲ್ಲ ಕಡೆನೂ ಹರಡಿರುತ್ತೆ. ಒಳಗಡೆ ಈವನ್ ನಮ್ಮ ಒಳಗಡೆ ಇರೋ ಅಗ್ನಿಯೂ ಕೂಡ ಆ ಒಂದು ಅಗ್ನಿಖಂಡದಲ್ಲಿ ಕುಂಡಲಿನಿ ಶಕ್ತಿಯಾಗಿ ಪ್ರಜ್ವಲಿಸ್ತಾ ಇರುತ್ತೆ. ಆ ಒಂದು ಹೀಟ್ ಅನ್ನೋದು ಹೋಗುತ್ತೆ, ಆ ತಾಪ ಹೋಗಿ ಆ ಬೆಳಕನ್ನು ಮೂಡಿಸ್ತಾ ಇರುತ್ತೆ. ಆ ಸೂರ್ಯಖಂಡದಲ್ಲಿ ಬೆಳಕು ಬರ್ತಾ ಇರುತ್ತೆ. ಇವೆಲ್ಲವೂ ಬೇರೆ ಹೊರಗಡೆ ಎಲ್ಲೂ ಇಲ್ಲ. ಯಾವ್ಯಾವುದನ್ನ ಹೊರಗಡೆ ನಾವು ಓದ್ತೀವೋ ಎಲ್ಲವೂ ನಮ್ಮೊಳಗೇ ನೋಡಬೇಕು. ಆ ದೊಡ್ಡ ಪರಿಕ್ರಮ ಆದ ತಕ್ಷಣ ಪರಮಾತ್ಮನ ಪರಿಕ್ರಮ ಅದು ಆಗ್ತಾ ಇದೆ. ಇದು ಯಾವಾಗ ನಾವು 3 ಅವಸ್ಥೆಯನ್ನು ಮೀರಿ ಹೋಗ್ತೀವಿ, ತುರ್ಯಾತೀತ ಅವಸ್ಥೆ ಅಂತ, ಅದೇ ನಿಜವಾದ ವಂದನೆ, ನಮಸ್ಕಾರ ದೇವಿಗೆ. ಆಗ ನಮ್ಮ ದೇಹ ಸಂಪೂರ್ಣವಾಗಿ ಅವಳಲ್ಲಿ ಐಕ್ಯವಾಗಿಬಿಟ್ಟಿರುತ್ತೆ. ನಮ್ಮ ಮನಸ್ಸು ಯಾವಾಗಲೂ ಕೂಡ ಪರಿಪೂರ್ಣವಾಗಿ ಖಾಲಿಯಾಗಿರುತ್ತೆ, ಸಂಪೂರ್ಣ ತುಂಬಿರುತ್ತೆ, ಆನಂದದಿಂದ ತುಂಬಿರುತ್ತೆ, ಆ ಒಂದು ಬೆಳಕಿಂದ ತುಂಬಿರುತ್ತೆ ಮನಸ್ಸು. ಆ ಸ್ಥಿತಿಯಲ್ಲಿ ನಾವು ತೆಗೆದುಕೊಳ್ಳುವ ಕೊನೆಯ ಆರತಿ, ನಾವು ದರ್ಶನ ಮಾಡೋದು ಸಂಕಲ್ಪ, ಇದು ಪುನರ್ಜನ್ಮ ಅಂತ ಹೇಳ್ತಾರೆ. ಹೀಗೆ ಗಾಯತ್ರಿ ಜಪವನ್ನು ಯಾರು ಪದೇ ಮಾಡ್ತಾರೋ ಅವರು ಯೋಗ್ಯತೆಯಿಂದ ಬ್ರಾಹ್ಮಣರಾಗ್ಬೋದು, ದ್ವಿಜರಾಗ್ಬೋದು. ದ್ವಿಜದ ವೃಂದರಿಂದ ಅವಳು ಅರ್ಚಿಸ್ಕೊಳ್ಳೋಕ್ಕೆ ಬಹಳ ಇಷ್ಟಪಡ್ತಾಳೆ ಅಂತ ಕೂಡ ಇದೆ. ಇದು ಬಹಳ ದೊಡ್ಡ ಸಾಹಿತ್ಯ. ಇದ್ರ ಬಗ್ಗೆ ಒಂದು ಪುಸ್ತಕ ಬರೀತಾ ಇದ್ದೀನಿ ನಾನು. ಅದು ಮುಗಿಬೇಕು, ಯಾರಿಗೂ ಕೊಡಬೇಕು ಅಂತಲ್ಲ. ಇದು ನನ್ನ ಒಂದು ಆತ್ಮ ಸಂಶೋಧನೆಯಲ್ಲಿ ಇದು ಒಂದು ಚಾಪ್ಟರು. ನನಗೆ ಬಹಳ ಪ್ರೀತಿಯಾದ ಸಬ್ಜೆಕ್ಟು ಗಾಯತ್ರಿ ಮಂತ್ರವನ್ನು ಯಾರು ಬೇಕಾದರೂ ಹೇಳ್ಬೋದು. ಎಲ್ಲ ವೇದಗಳ ಸಾರ, ಉಪನಿಷತ್ತುಗಳ ಸಾರ ಆ ಗಾಯತ್ರಿಯಲ್ಲಿದೆ. ಅದು ಅವಳು ಒಲಿತಾ ಬಂದರೆ ಯಾರೂ ಶ್ರೀಚಕ್ರ ಪೂಜೆಗೆ, ದೇವಿ ಉಪಾಸನೆಗೆ ಯಾರೂ ನಮಗೆ ದೀಕ್ಷೆಯನ್ನು ಕೊಡಬೇಕಾಗಿಲ್ಲ. ಆ ಯೋಗ್ಯತೆಯೂ ಬಂದ್ಬಿಡುತ್ತೆ. ಅಂಥ ಬ್ರಹ್ಮಶಕ್ತಿ ನಮ್ದಾಗತ್ತೆ. ಇನ್ನು ಮುಂದೆ ಯಾವಾಗಲಾದರೂ ಬರೀ ಗಾಯತ್ರಿ ಮಂತ್ರವನ್ನೇ ತೆಗೆದುಕೊಂಡು ಒಂದು 5-6 ಸೀರೀಸ್ನ ಮಾಡಬಹುದು. ಇವತ್ತು ಈ ಒಂದು ವಿಗ್ರಹವನ್ನು ನೀವು ದರ್ಶನ ಮಾಡಲಿ ಅನ್ನೋದು ಆಸೆ ಇತ್ತು, ಅದಕ್ಕೆ ಇದನ್ನು ದರ್ಶನ ಮಾಡಿಸಿದ್ದೀನಿ. ಈ ಗಾಯತ್ರಿ ಸದಾಕಾಲ ಎಲ್ಲರ ಬುದ್ಧಿಯನ್ನು, ಮೇಧಾಶಕ್ತಿಯನ್ನು, ಎಲ್ಲರಿಗೂ ಮೇಧಾಶಕ್ತಿಯನ್ನು, ಧೃತಿಯನ್ನು, ಸ್ಮೃತಿಯನ್ನು ಎಲ್ಲರಿಗೂ ಕೊಟ್ಟು ಮನುಷ್ಯನ ಜನ್ಮದಲ್ಲಿ ನಮಗೆ ಬಳುವಳಿಯಾಗಿ ಬಂದ ಬುದ್ಧಿಯನ್ನು ಪ್ರಚೋದಿಸಿಕೊಳ್ಳಿ ಎಲ್ಲರಿಗೂ. ಓಂ ಭುಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ತತ್ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್.